ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯಲ್ಲಿ ಮತ್ತಷ್ಟು ಮಾಹಿತಿಗಳು ಬಹಿರಂಗ ಆಗಿವೆ. ನಿನ್ನೆ ಆರೋಪಿ ಅರವಿಂದ ವೆಂಕಟೇಶ್ ರೆಡ್ಡಿಯನ್ನ ಇಡೀ ದಿನ ವಿಚಾರಣೆ ಮಾಡಲಾಗಿತ್ತು. ಆ ನಂತರದಲ್ಲಿ ರಾತ್ರಿ ಅವರಿಗೆ ಬೇಲ್ ಸಿಗುತ್ತೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಅರವಿಂದ ವೆಂಕಟೇಶ್ ರೆಡ್ಡಿ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ಫ್ಲೈಟ್ ಟಿಕೆಟ್ನಿಂದ ಇಬ್ಬರ ಸಂಬಂಧ ಹಾಳಾಗೋಯ್ತಂತೆ. ಆರೋಪಿಯನ್ನ ದಿಢೀರ್ ಅಂತ ಹೇಳಿ ನಟಿ ಅವಾಯ್ಡ್ ಮಾಡುವುದಕ್ಕೆ ಆರಂಭ ಮಾಡಿದ್ರಂತೆ. ಈ ಕಾರಣಕ್ಕೆ ನಟಿಯನ್ನ ಆರೋಪಿ ಪದೇ ಪದೇ ಕಾಡಿದ್ರು ಎನ್ನಲಾಗ್ತಾ ಇದೆ. ಆಕೆಗೆ 3-4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೆ ಅಂತ ಹೇಳಿ AVR ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿ ಮೊಬೈಲ್ನ ವಶಕ್ಕೆ ಪಡೆಯಲಾಗಿದೆ. ಅರವಿಂದ ವೆಂಕಟೇಶ್ ರೆಡ್ಡಿಗೆ ರಾತ್ರಿಯೇ ಜಾಮೀನು ಸಿಕ್ಕಿದೆ. ಹೊರಗಡೆ ಬಂದು ಅವರು ಪ್ರತಿಕ್ರಿಯೆಯನ್ನೂ ಕೊಟ್ಟಿದ್ದಾರೆ. ತಮ್ಮ ಮೇಲೆ ಮಾಡಿದಂತಹ ಆರೋಪಗಳನ್ನೆಲ್ಲ ಅಲ್ಲಗಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಜಾಮೀನಿನ ಮೇಲೆ ಹೊರಗಡೆ ಬಂದಂತಹ ಆರೋಪಿ ಸ್ಥಾನದಲ್ಲಿರೋ ಅರವಿಂದ ವೆಂಕಟೇಶ್ ರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತನಾಡಿಸಿದ್ದಾರೆ. ಇಡೀ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ನಟಿಗೆ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಬಂಧನವಾಗಿದ್ದಂತ ನಿರ್ಮಾಪಕ ಅರವಿಂದ್ ರೆಡ್ಡಿ ಅವರು ಸದ್ಯ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಮೇಲಿನ ಆರೋಪಕ್ಕೆ ಸರ್ ಮೊದಲ ಪ್ರತಿಕ್ರಿಯೆ ಏನು ಕೊಡ್ತೀರಾ? ಆರೋಪ ಮಾಡೋದು ಸಹಜ. ಆರೋಪನ ಸಾಬೀತು ಮಾಡೋದು ತುಂಬ ಕಷ್ಟ. ಸೊ ಆರೋಪ ಸಾಬೀತಾಗಿದ್ದ ದಿನ ಮತ್ತೆ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತೀವಿ. ಸರ್, ನಿಮಗೆ ಮೊದಲಾಗಿ ಪರಿಚಯ ಆಗಿದೆ ಯಾವಾಗ ಸರ್? ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂತ ಹೇಳಿದ್ರಿ. ಸಂಬಂಧ ಬ್ರೇಕ್ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಸರ್? ಎಷ್ಟು ವರ್ಷಗಳ ಕಾಲ ಜೊತೆಲಿ ಇದ್ರು ನಿಮಗೆ ಅಂತ? ನಾವು 2023 ಮಾರ್ಚ್ 28 ಪರಿಚಯ ಆಗಿದ್ದು. ಆ ನಂತರ 1-2-3 ತಿಂಗಳಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ವಿ. ಆನಂತರ ಅಕ್ಟೋಬರ್ ನವಂಬರ್ ಅಷ್ಟೊತ್ತಿಗೆ ಟ್ಯಾನ್ಜಾನಿಯಾ ಮಸಾಯಿ ಮಾರ ಅನ್ನೋ ಟ್ರಿಪ್ಗಳಿಗೆ ಹೋಗುವಾಗ ಬೇರೆ ಯಾರೋ ಹುಡುಗ ಜೊತೆ ಸ್ವಲ್ಪ ಸಂಪರ್ಕ ಜಾಸ್ತಿ ಆದಾಗ ನಾನು ಕೇಳಿದ್ದಕ್ಕೆ ಅದನ್ನು ನಾನು ಹೇಳೋ ನೆಸೆಸಿಟಿ ಇಲ್ಲ ಅಂತ ಹೇಳಿ ನಾವು ಈ ಪಾರ್ಟಿಗೆ ಬೇಸ್. ಸರ್, ಲೆಟ್ರ್ ಬರೀತಿದ್ರು, ಫೋಟೋಗಳನ್ನು ಮಾರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡ್ತಿದ್ರು, ಟಾರ್ಚರ್ ಮಾಡ್ತಿದ್ರು ಅನ್ನೋ ಆರೋಪಗಳು ನೇರವಾಗಿ ಮಾಡ್ತಿದ್ರು. ಏನು ಹೇಳ್ತೀರಿ ಅಂತೇಳಿ? ಲೆಟ್ರ್ ಬರೆಯೋಕೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಫೋಟೋಗಳು ಸಂಬಂಧಪಟ್ಟಂಗೆ ಯಾವ್ದು ಮಾರ್ಫ್ ಆಗಿದೆ, ಯಾವ್ದು ಮಾರ್ಫ್ ಆಗಿಲ್ಲ, ಯಾವ ಪಿಕ್ಚರ್ಸ್ ರಿಯಲ್, ಯಾವ ಪಿಕ್ಚರ್ಸ್ ಮಾರ್ಫ್ಡ್ ಅಂತ ಅದನ್ನು ಅವರು ಇನ್ವೆಸ್ಟಿಗೇಷನ್ಗೆ ಸಬ್ಮಿಟ್ ಮಾಡಿದಾಗ ಅದ್ರ ನಿಜಾಂಶ ಗೊತ್ತಾಗುತ್ತೆ. ಸರ್, ತಮ್ಮ ಮೇಲಿನ ಆರೋಪ ಕಡೆದಾಗ ಏನು ಹೇಳ್ತೀರಿ ಸರ್? ತಮ್ಮ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಏನು ಹೇಳ್ತೀರಿ ಅವ್ರಿಗೆ ಅಂತ? ಎಲ್ಲ ಆರೋಪ ಮ್ಯಾಲಿಷಿಯಸ್ಸು. ಅವ್ರದ್ದು ಏನು ಮೋಟಿವ್ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅವ್ರ ಮೋಟಿವ್ ಗೊತ್ತಾಗಿದ್ದ ತಕ್ಷಣ, ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ಅವ್ರ ಮೋಟಿವ್ ಗೊತ್ತಾಗುತ್ತೆ. ಅದಾಗಿದ್ದ ತಕ್ಷಣ ಮತ್ತೆ ತಮ್ಮ ಮುಂದೆ ಬಂದು ಮಾತಾಡ್ತಾರೆ. ಇದಿಷ್ಟು ನಿರ್ಮಾಪಕ ಅರವಿಂದ್ ರೆಡ್ಡಿ ಅವರು ಮತ್ತು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಆರೋಪಿ ಸ್ಥಾನದಲ್ಲಿರೋ ಅರವಿಂದ್ ವೆಂಕಟೇಶ್ ರೆಡ್ಡಿ ನ್ಯೂಸ್ ಫಸ್ಟ್ಗೆ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಜಾಮೀನಿನ ಮೇಲೆ ಹೊರಗಡೆ ಬಂದಂತಹ ನಂತರದಲ್ಲಿ ನನ್ನ ವಿರುದ್ಧ ಮಾಡಿರುವಂತಹ ಎಲ್ಲಾ ಆರೋಪಗಳು ಕೂಡ ಸುಳ್ಳು. ಹೌದು, ನಾವಿಬ್ಬರು ಪರಸ್ಪರ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ನಿಜ. ಆದ್ರೆ ಬೇರೆ ಹುಡುಗನ ಜೊತೆಗೆ ಆಕೆಯ ಓಡಾಟ ಗೊತ್ತಾಗಿ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ. ಅದೇ ಫೋಟೋ ಮಾರ್ಫಿಂಗ್ ಜೊತೆಗೆ ಪತ್ರವನ್ನ, ಸ್ನೇಹಿತನ ಪತ್ನಿಗೆ ಪತ್ರವನ್ನ ಕಳುಹಿಸಿದಂತಹ ವಿಚಾರ, ಮನೆ ಮಾಲೀಕರಿಗೆ ಪತ್ರವನ್ನ ನಾನು ಕಳುಹಿಸಿದ್ದೀನಿ ಅಂತ ಆರೋಪ ಮಾಡಿರುವಂತಹ ವಿಚಾರ, ಇದೆಲ್ಲವೂ ಕೂಡ ನಿರಾಧಾರ. ನಾನು ಯಾವುದೇ ರೀತಿಯ ಕೃತ್ಯದಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನ ಆರೋಪಿ ಅರವಿಂದ ವೆಂಕಟೇಶ್ ರೆಡ್ಡಿ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.